ಈ ವಾರ್ತೆಯ ಪ್ರಾಯೋಜಕರು ಪ್ರೇರ್ ಅಂಡ್ ಕೇರ್. ನಮಸ್ಕಾರ, ರಾಜ್ ನ್ಯೂಸ್ಗೆ ಸ್ವಾಗತ. ಇದೀಗ ಹೆಡ್ಲೈನ್ಸ್. ಕುಡಿಯುವ ನೀರು ಮತ್ತು ಮಳೆಗಾಲದ ಪೂರ್ವ ಸಿದ್ಧತೆಯ ಬಗ್ಗೆ ಸಭೆ ನಡೆಸಿ ಗುತ್ತಿಗೆದಾರರಿಗೆ ಎಚ್ಚರಿಕೆ ನೀಡಿದ ಶಾಸಕ ಭೀಮಣ್ಣ ಟಿ ನಾಯ್ಕ್. ಉಪನಯನದಿಂದ ಸಂಸ್ಕಾರ ಪಡೆಯಲು ಸಾಧ್ಯ, ಶ್ರೀ ಸಚ್ಚಿದಾನಂದ ಶ್ರೀ. ನಟನಾ ರಂಗಶಾಲೆಯಿಂದ ಅಭಿನಯ ಮತ್ತು ರಂಗ ತರಬೇತಿಗೆ ಅರ್ಜಿ ಆಹ್ವಾನ. ಕನ್ನಡಿಗರ ಕನ್ನಡ ಶಿಕ್ಷಣ ರಕ್ಷಣಾ ವೇದಿಕೆಯಿಂದ ಈರ್ವರು ಬಡ ವಿದ್ಯಾರ್ಥಿಗಳಿಗೆ ನೆರವು. ಜನಶಕ್ತಿ ವೇದಿಕೆಯಿಂದ ಖ್ಯಾತ ವೈದ್ಯ ಡಾಕ್ಟರ್ ಶಿವಾನಂದ್ ಕುಡ್ತಾಕರ್ ಅವರ ಜನ್ಮದಿನಾಚರಣೆ ಮತ್ತು ಮಂಜುಗುಣಿಯಿಂದ ಆರಂಭವಾದ ರಾಷ್ಟ್ರಮಟ್ಟದ ಕ್ರಾಸ್ ಕಂಟ್ರಿ ರ್ಯಾಲಿಗೆ ಚಾಲನೆ ನೀಡಿದ ಭೀಮಣ್ಣ ಟಿ ನಾಯ್ಕ್. ಕುಡಿಯುವ ನೀರು ಮತ್ತು ಮಳೆಗಾಲದ ಪೂರ್ವ ಸಿದ್ಧತೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಶಾಸಕ ಭೀಮಣ್ಣ ಟಿ ನಾಯ್ಕ್ ನಗರಸಭೆಯಲ್ಲಿ ಸಭೆ ನಡೆಸಿ ಅಧಿಕಾರಿಗಳಿಗೆ ಮತ್ತು ಗುತ್ತಿಗೆದಾರರಿಗೆ ಖಡಕ್ ಎಚ್ಚರಿಕೆ ನೀಡಿದರು. ಕುಡಿಯುವ ನೀರು ಮತ್ತು ಮಳೆಗಾಲದ ಪೂರ್ವ ಸಿದ್ಧತೆಗೆ ಸಂಬಂಧಪಟ್ಟಂತೆ ನಗರಸಭೆಯ ಸಿಬ್ಬಂದಿ ಮತ್ತು ನಗರಸಭೆಯ ಸದಸ್ಯರೊಂದಿಗೆ ಅಟಲ್ಜಿ ಸಭಾಭವನದಲ್ಲಿ ಸಭೆ ನಡೆಸಿದ ಶಾಸಕ ಭೀಮಣ್ಣ ಟಿ ನಾಯ್ಕರು ಕಾಮಗಾರಿ ಟೆಂಡರ್ ಹಿಡಿದು ಅರೆಬರೆ ಕೆಲಸ ಮಾಡಿದ ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸಲು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಇದಕ್ಕೂ ಪೂರ್ವದಲ್ಲಿ ಪ್ರಥಮ ಬಾರಿಗೆ ನಗರಸಭೆಗೆ ಆಗಮಿಸಿದ ಶಾಸಕರಿಗೆ ನಗರಸಭೆಯ ಸಿಬ್ಬಂದಿ ಮತ್ತು ಸದಸ್ಯರಿಂದ ಗೌರವ ಸಲ್ಲಿಸಲಾಯಿತು. ಗೌರವ ಸಮರ್ಪಣೆ. ಮೇಡಮ್, ಕೊಡುವಂಥದ್ದಕ್ಕೆ ತಾವು ಕ್ರಮವನ್ನು ಕೈಗೊಂಡಿದ್ದೀರಿ ಮತ್ತು ಈ ಮಳೆಗಾಲ ಶುರುವಾಗುತ್ತೆ. ಇನ್ನು ಒಂದು ವಾರದಲ್ಲಿ ಮಳೆ ಶುರುವಾಗುತ್ತೆ. ಇಂಥ ಸಂದರ್ಭದಲ್ಲಿ ನಗರದ ಚರಂಡಿಗಳಿರ್ಬೋದು, ರಸ್ತೆಗಳಿರ್ಬೋದು, ಅದರ ಸ್ವಚ್ಛತೆಯನ್ನು ಮತ್ತು ಮೋರಿಯನ್ನು ಯಾವ ರೀತಿಯ ದುರಸ್ತಿಯನ್ನು ಮಾಡಿದ್ರಿ, ಅದರ ಜೊತೆಯಲ್ಲಿ ಈಗಾಗಲೇ ಬಂದಿರತಕ್ಕಂಥ ಹಣವನ್ನು ಯಾವ ರೂಪದಲ್ಲಿ ತಾವು ಟೆಂಡರ್ ಮುಖಾಂತರ ಏಜೆನ್ಸಿ ಮುಖಾಂತರ ಕೆಲಸವನ್ನು ಮಾಡಿರುವಂಥದ್ದಿರುವುದು, ಅದು ಯಾವ ಹಂತದಲ್ಲಿ ಇದೆ ಅನ್ನುವಂಥದ್ದು ಮತ್ತು ಯಾವ ರೀತಿಯ ಚರ್ಚೆಯನ್ನು ಮಾಡಬೇಕು ಅಂತ ವಿಚಾರದಲ್ಲಿ ಕಮಿಷನರ್ಗೆ ಮೊನ್ನೆ ನಾನು ಹೇಳಿದೆ. ಮಾಹಿತಿ ಕೊಟ್ಟಂಥ ಸಂದರ್ಭದಲ್ಲಿ ತಮ್ಮ ವಾರ್ಡಲ್ಲಿ ಕೊಟ್ಟಂಥ ಕಾಮಗಾರಿಗಳು ಪೂರ್ಣ ಬಲಿತವಾಗಿರುವ ಅನ್ನೋದು ನಿಮ್ಮನ್ನು ಕತೆ. ಅರ್ಧ ಕಾಮಗಾರಿ ಆಗಿಲ್ಲ ಸರ್. ಏನು 7 ಕೊಟ್ಟಿದ್ದೇನೆ ಹೇಳಿದ್ರಲ್ಲ, ವರ್ಕ್ ಆರ್ಡರ್ ಕೊಟ್ಟು 6 ತಿಂಗಳಾಯ್ತು, ಇನ್ನೂವರೆಗೆ ಕೆಲಸ ಆಗಲಿಲ್ಲ. ಅದರೊಳಗೆ ಒಂದು 42,000 ಲಕ್ಷ ರೂಪಾಯಿ ಪ್ಯಾಕೇಜ್. ಅದು ಯಾಕಾಯ್ತು? ಈಗ ಬಂದು ಕೂತರೆ ಆ ಪ್ರಶ್ನೆ ಬೇರೆ. ಇದು ನಮ್ದು ಮರಡಿ ಕೊಪ್ಪ 90 ಲಕ್ಷ ರೂಪಾಯಿ ಕಾಮಗಾರಿ ಈಗ ಹಾಗೆ
ಅದು ಇನ್ನೂ ಮಾಡಲಿಲ್ಲ. ಈಗ ಮಳೆಗಾಲ ಶುರು ಆಯ್ತು, ಆ ರಸ್ತೆ ನೋಡ್ರೆ ಎಲ್ಲ ಹಾಳಾಗೋಗಿದೆ. ನಾವು ಯಾವಾಗಿಂದ ಯಾವ್ದು 9 ಲಕ್ಷದ 9 ಲಕ್ಷ ಮರಳಿ ಮೇಲ್ಘಟ್ಟ ಚರಂಡಿ ಎರಡೂ ಅದನ್ನ ಅವೆಲ್ಲರೂ ನಿಮ್ಮ ಅಧ್ಯಕ್ಷತೆಲ್ಲ ಆಯ್ತು ಅಲ್ವಾ? ಹೌದು. ಟ್ರೆಂಡ್ ಆಯ್ತು ಎಲ್ಲ ಸರಿ. ಅಗ್ರಿಮೆಂಟ್ ಆಗಿ ಎಷ್ಟು ದಿನ ಆಯ್ತದು? ಅವ್ರು ಹೇಳ್ದಂಗೆ ಹಾಕೋದ್ ಮೇಲೆ 6 ತಿಂಗಳು ಆಯ್ತು. 6 ತಿಂಗಳು. ಅವೆಲ್ಲ ಉಪನಯನ ಸಂಸ್ಕಾರದಿಂದ ಸನ್ಮಾರ್ಗದತ್ತ ಸಾಗಲು ಸಾಧ್ಯವೆಂದು ಕಲ್ಕಿಯ ಶ್ರೀ ಸಚ್ಚಿದಾನಂದ ಶ್ರೀಗಳು ತಿಳಿಸಿದ್ದಾರೆ. ಉಪನಯನ ಎಂದರೆ ಆಚಾರ್ಯ ಸಮೀಪಕ್ಕೆ ಉಪದೇಶಕ್ಕಾಗಿ ಆಗಮಿಸುವುದು. ವೇದ ಅಧ್ಯಯನಕ್ಕಾಗಿ ಬಾಲಕನನ್ನು ಗುರುವಿನ ಹತ್ತಿರ ಕಳಿಸಿಕೊಡಲು ಮಾಡುವ ಒಂದು ಸಂಸ್ಕಾರವಾಗಿದೆ ಎಂದು ಕರ್ಕಿಯ ಜ್ಞಾನೇಶ್ವರಿ ಪೀಠದ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳು ನುಡಿದರು. ಅವರು ಸಿದ್ದಾಪುರ ಪಟ್ಟದ ಹಾಳದ ಕಟ್ಟದ ಶ್ರೀ ಗೌರಿ ನಿಲಯದಲ್ಲಿ ಸುವರ್ಣ ಮತ್ತು ರಜತ ಶಿಲ್ಪಕಲೆಯ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಂಕರ್ ಶೇಟ್ ಅವರ ಮೊಮ್ಮಗ ವಿನಾಯಕ್ ಶೇಟ್ ಅವರ ಪುತ್ರ ಚಿರಂಜೀವಿ ರಜತನ ಬ್ರಹ್ಮೋಪದೇಶ ಕಾರ್ಯಕ್ರಮ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಉಪನಯನದಲ್ಲಿ ಮುಖ್ಯವಾದದ್ದು ಗಾಯತ್ರಿ ಮಂತ್ರೋಪದೇಶ ಮತ್ತು ಬ್ರಹ್ಮಚರ್ಯ ವ್ರತ ದೀಕ್ಷೆ. ಯಜ್ಞೋಪವಿತ ಬ್ರಹ್ಮ ವಿಷ್ಣು ಮಹೇಶ್ವರರೆಂಬ ತ್ರಿಮೂರ್ತಿಗಳ ಪ್ರತೀಕವಾಗಿದೆ. ಯಜ್ಞೋಪವಿತ್ರ ಧಾರಣೆಯ ವ್ಯಕ್ತಿಯ ಅಂತಃಪ್ರೇರಣೆಯನ್ನು ಜಾಗೃತಿಗೊಳಿಸಿ ಸನ್ಮಾರ್ಗದಲ್ಲಿ ನಡೆಯುವಂತೆ ಪ್ರೇರೇಪಿಸುತ್ತದೆ ಎಂದರು. ವಿನಾಯಕ್ ಶೇಟ್ ದಂಪತಿಗಳು ಪಾದಪೂಜೆ ನೆರವೇರಿಸಿ ಶ್ರೀಗಳಿಗೆ ಫಲತಾಂಬೂಲ ಸ್ಮರಣಿಕೆ ನೀಡಿ ಗೌರವಿಸಿದರು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಬಂಧು ಮಿತ್ರರು ಹಾಗೂ ಭಕ್ತಾದಿಗಳಿಗೆ ಶ್ರೀಗಳು ಮಂತ್ರಾಕ್ಷತೆ ಅನುಗ್ರಹಿಸಿ ಆಶೀರ್ವದಿಸಿದರು. ಕುಮಾರಿ ದೀಪ್ತಿ ವಿನಾಯಕ್ ಭಟ್ ಪ್ರಾರ್ಥಿಸಿದರೆ ವಿನಾಯಕ್ ಶೇಟ್ ಪ್ರಾಸ್ತಾವಿಕ ಮಾತನಾಡಿದರು. ಡಿಎನ್ ಭಟ್ ಸ್ವಾಗತಿಸಿದರೆ ಮಂಜುನಾಥ್ ವಿ ಶೇಟ್ ವಂದಿಸಿದರು. ನಟನ ರಂಗ ಶಾಲೆಯಿಂದ ಅಭಿನಯ ಮತ್ತು ರಂಗ ತರಬೇತಿಗಾಗಿ ಅರ್ಜಿ ಆಹ್ವಾನಿಸಲಾಗಿದೆ ಎಂದು ಖ್ಯಾತ ರಂಗ ನಿರ್ದೇಶಕ ಡಾಕ್ಟರ್ ಶ್ರೀಪಾದ್ ಭಟ್ ತಿಳಿಸಿದ್ದಾರೆ. ಮೈಸೂರು ವಿಶ್ವವಿದ್ಯಾಲಯದಿಂದ ಮಾನ್ಯತೆ ಪಡೆದ ನಟನ ರಂಗಶಾಲೆಯಿಂದ 2023-2024ನೇ ಸಾಲಿನ ರಂಗ ಡಿಪ್ಲೊಮಾ ಹೆಸರಿನಲ್ಲಿ 1 ವರ್ಷದ ಅಭಿನಯ ಮತ್ತು ರಂಗ ತರಬೇತಿಗಾಗಿ ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಹ ಅಭ್ಯರ್ಥಿಗಳು ನಟನ ರಂಗ ಶಾಲಾ ಕಚೇರಿಯಲ್ಲಿ ಇಲ್ಲವೇ ಸಂಸ್ಥೆಯ ಅಧಿಕೃತ ವೆಬ್ಸೈಟ್ನಲ್ಲಿ ಅರ್ಜಿ ಪಡೆಯಬಹುದಾಗಿದೆ. ಜೂನ್ 11ರಂದು ಬೆಳಗ್ಗೆ 10 ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ನಟನ ರಂಗಶಾಲೆಯಲ್ಲಿ ಪ್ರವೇಶ ಪ್ರಕ್ರಿಯೆ ಮತ್ತು ಸಂದರ್ಶನ ನಡೆಯಲಿದೆ ಎಂದು ಖ್ಯಾತ ಶಿಕ್ಷಣ ತಜ್ಞ ಮತ್ತು ರಂಗ ನಿರ್ದೇಶಕ ಡಾಕ್ಟರ್ ಶ್ರೀಪಾದ್ ಭಟ್ ತಿಳಿಸಿದ್ದಾರೆ. ನಮಸ್ತೆ. ಮಂಡ್ಯ ರಮೇಶ್ ಅವರು ತಮ್ಮ ಕನಸು ಮತ್ತು ಬೆವರು ಇದೆರಡನ್ನ ಸಮಾಸಗೊಳಿಸಿ ನಿರ್ಮಿಸಿದಂಥ ಒಂದು ತಾಣ ಅದು ನಟನ. ನಾನು ಕಳೆದ 7-8 ವರ್ಷಗಳಿಂದ ನಟನದ
ವಿದ್ಯಾರ್ಥಿಗಳಿಗೆ, ಉದ್ಯೋಗದಲ್ಲಿರುವವರಿಗೆ ತಮ್ಮ ಜೀವನದ ಆ ಕೆಲಸಗಳನ್ನು ಮಾಡಿಕೊಂಡು ರಂಗಭೂಮಿಯನ್ನು ಪ್ರಾಯೋಗಿಕವಾಗಿ, ಸೈದ್ಧಾಂತಿಕವಾಗಿ, ವೃತ್ತಿಪರ ನಿಲುವಿನಲ್ಲಿ ಓದಬೇಕು ಅನ್ನೋ ಆಸಕ್ತಿ ಇರುತ್ತೆ. ಅಂತಹ ಆಸಕ್ತಿಯನ್ನು ತಣಿಸೋದಕ್ಕೆ ನಮ್ಮ ರಾಜ್ಯದಲ್ಲಿರುವಂಥ ಅತ್ಯಮೂಲ್ಯ ತಾಣ ಇದು. ಇಲ್ಲಿ ನನ್ನ ಒಳಗಡೆ ಇಂಥದ್ದೊಂದು ಸಂಸ್ಥೆ ಇದೆ ಅಂತ ಹೆಮ್ಮೆ ಪಟ್ಟುಕೊಳ್ಳಬಹುದಾದಂತಹ ಈ ಸಂಸ್ಥೆಗೆ ನೀವೆಲ್ಲರೂ ಬಂದು ಕಲಿತು ಆ ಮೂಲಕವಾಗಿ ಸಮಾಜದ, ಲೋಕದ ಗ್ರಹಿಕೆಗೆ ನಿಮ್ಮದೇ ಆದಂತಹ ಕೊಡುಗೆಯನ್ನು ಕೊಡೋದಕ್ಕೆ ಅನುಕೂಲ ಆಗಲಿ ಅಂತ ಹಾರೈಸ್ತೇನೆ. ಬನ್ನಿ. ಪ್ರೇಯರ್ ಅಂಡ್ ಕೇರ್ ನಮ್ಮ ಸಿರಸಿ ನಗರದಲ್ಲಿ ಇದೀಗ ಪ್ರಾರಂಭವಾಗಿದ್ದು 2023-24ನೇ ಸಾಲಿನ ಡೇ ಕೇರ್, ಪ್ಲೇ ಹೋಮ್, ನರ್ಸರಿ, LKG ಹಾಗೂ UKG ತರಗತಿಗಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಅಗತ್ಯವಿರುವ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳನ್ನು ನುರಿತ ಅನುಭವಿ ಶಿಕ್ಷಕರಿಂದ ಹೇಳಿಕೊಡಲಾಗುವುದು. ಕಲೆ, ಸಂಗೀತ, ನೃತ್ಯ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡಲಾಗುವುದು. ಕ್ರೀಡೆಗೆ ಆದ್ಯತೆ ನೀಡುವ ಸಲುವಾಗಿ ಹಚ್ಚ ಹಸುರಿನ ಹುಲ್ಲು ಹಾಸಿನ ವ್ಯವಸ್ಥೆ ಇದೆ. ಮಕ್ಕಳಲ್ಲಿ ಅಡಗಿರುವ ಕ್ರಿಯಾಶೀಲತೆ ಹಾಗೂ ಪ್ರತಿಭೆಯನ್ನು ಪೋಷಿಸಿ ಬೆಳೆಸಲು ನಮ್ಮಲ್ಲಿ ಉತ್ತಮ ವೇದಿಕೆ ಹೊಂದಿದ್ದು, ಹೆಚ್ಚಿನ ಮಾಹಿತಿಗಾಗಿ ಹೊಸ ಬಸ್ ಸ್ಟ್ಯಾಂಡ್ ಹತ್ತಿರ ಇರುವ ಸುಪ್ರಸನ್ನ ನಗರದಲ್ಲಿರುವ ನಮ್ಮ ಶಾಲೆಗೆ ಒಮ್ಮೆ ಭೇಟಿ ನೀಡಿ. ದೂರವಾಣಿ ಸಂಖ್ಯೆ 9606960014 9606960020. ಕನ್ನಡಿಗರ ಕನ್ನಡ ಶಿಕ್ಷಣ ರಕ್ಷಣಾ ವೇದಿಕೆಯಿಂದ ಎಕ್ಕಂಬಿಯ 2 ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಬೇಕಾದ ಪರಿಕರಗಳನ್ನು ವಿತರಿಸಲಾಯಿತು. ತಾಲೂಕಿನ ಎಕ್ಕಂಬಿ ಶಾಂತಿನಗರದಲ್ಲಿ ಕನ್ನಡಿಗರ ಶಿಕ್ಷಣ ರಕ್ಷಣಾ ವೇದಿಕೆಯಿಂದ ತಂದೆ ಇಲ್ಲದ ಈರ್ವರು ಕಡುಬಡ ವಿದ್ಯಾರ್ಥಿಗಳಿಗೆ ಶಾಲಾ ಬ್ಯಾಗ್, ಬಟ್ಟೆ ಪರಿಕರ, ಕ್ವಿಜ್, ಶಬ್ದಕೋಶ, ಪಾದರಕ್ಷೆ, 2 ಜೊತೆ ಸಮವಸ್ತ್ರ, ಜಾಮಿಟ್ರಿ ಬಾಕ್ಸ್ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಶರತ್ ಕುಮಾರ್ ಬಿಸಲ್ಕೊಪ್ಪ, ಗಣೇಶ್ ಸುಭಾಷ್ ನಗರ, ರಾಮಚಂದ್ರ ಕೆ ನಾಯ್ಕ್, ಇಂದುಧರ್ ಗೌಡ, ನಾರಾಯಣ ಸ್ವಾಮಿ ಮುಂತಾದವರು ಉಪಸ್ಥಿತರಿದ್ದರು. ರಕ್ಷಣಾ ವೇದಿಕೆ ಈಗ ಅಪ್ಪ ಅಮ್ಮ ಇಲ್ಲದೆ ಇರೋರಿಗೆಲ್ಲ ಬಟ್ಟೆ, ಬ್ಯಾಗು ಅದೆಲ್ಲ ಕೊಟ್ಟು ಅನುವು ಮಾಡಿಕೊಡ್ತಾರೆ. ಇನ್ನು ಮುಂದೆ ಜಾಸ್ತಿ ಮಾಡ್ಕೊಡ್ಬೇಕು ಹೇಳಿ ಇದಕ್ಕೆ ಜಾಸ್ತಿ ಲೈಕ್ ಇದು ಕೊಟ್ಟಿದ್ದಕ್ಕೆ ನಮ್ಗೆ ಖುಷಿ ಆಗ್ತದೆ. ಮತ್ತೆ
ನಮ್ಮ ಹುಡುಗರಿಗೆಲ್ಲ ಹಿಂಗೆ ಕಲಿಕಲ್ಲ ಚಲೋ ಆಗ್ತದೆ. ಕಾರವಾರದ ಜನಶಕ್ತಿ ವೇದಿಕೆಯಿಂದ ಖ್ಯಾತ ವೈದ್ಯ ಡಾಕ್ಟರ್ ಶಿವಾನಂದ್ ಕುರ್ತಕರ್ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರವಾರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಬೋಧಕ, ಆಸ್ಪತ್ರೆಯ ಶಸ್ತ್ರಚಿಕಿತ್ಸಕ ಹಾಗೂ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಶಿವಾನಂದ್ ಕುರ್ತಕರ್ ಅವರ ಜನ್ಮದಿನದ ಅಂಗವಾಗಿ ಜನಶಕ್ತಿ ವೇದಿಕೆಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಆಸ್ಪತ್ರೆಯ ಅವರ ಕೊಠಡಿಯಲ್ಲಿ ಜನಶಕ್ತಿ ವೇದಿಕೆಯ ಪದಾಧಿಕಾರಿಗಳು ತಂದಿದ್ದ ಕೇಕ್ ಕತ್ತರಿಸುವ ಮೂಲಕ ಡಾಕ್ಟರ್ ಶಿವಾನಂದ್ ಕುರ್ತಕರ್ ತಮ್ಮ ಜನ್ಮದಿನಾಚರಣೆಯನ್ನು ಆಚರಿಸಿಕೊಂಡರು. ಈ ವೇಳೆ ವೇದಿಕೆಯಿಂದ ಮೈಸೂರು ಪೇಟ ತೊಡಿಸಿ, ಶಾಲು ಹೊದಿಸಿ, ಹಾರ ಹಾಕಿ ಸನ್ಮಾನಿಸಲಾಯಿತು. ಸನ್ಮಾನದ ಸಂದರ್ಭದಲ್ಲಿ ಡಾಕ್ಟರ್ ಕುರ್ತಕರ್ ಅವರ ಸಾಧನೆಗಳನ್ನು ಹಾಗೂ ಜಿಲ್ಲಾ ಆಸ್ಪತ್ರೆಗೆ ಅವರ ಅವಶ್ಯಕತೆಗಳನ್ನು ನೆನಪಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಜನಶಕ್ತಿ ವೇದಿಕೆಯ ಅಧ್ಯಕ್ಷ ಮಾಧವ್ ನಾಯ್ಕರು, ಎಷ್ಟೋ ಆರೋಪ, ಎಷ್ಟೋ ವಿರೋಧಗಳ ನಡುವೆಯೂ ಕುಗ್ಗದೆ ಬಗ್ಗದೆ ವೈದ್ಯೋ ನಾರಾಯಣ ಹರಿ ಎಂಬಂತೆ ಪ್ರಾಮಾಣಿಕವಾಗಿ ಕರ್ತವ್ಯವನ್ನು ಡಾಕ್ಟರ್ ಶಿವಾನಂದ್ ಕುರ್ತಕರ್ ನಿರ್ವಹಿಸುತ್ತಿದ್ದಾರೆ ಎಂದರು. ಎಷ್ಟೇ ವಿರೋಧದ ಮಧ್ಯೆ, ಎಷ್ಟೋ ಆರೋಪಗಳ ಮಧ್ಯೆ ಸಹಿತ ಅವರು ಕುಗ್ಗದೆ ಬಗ್ಗದೆ ಅವರ ಕೆಲಸ ಏನಿದೆ, ಒಂದು ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತಾರೆ, ಆ ಒಂದು ಲೆಕ್ಕದಲ್ಲಿ ಅವರು ತಮ್ಮ ಸೇವೆಯನ್ನು ತಮ್ಮ ಪ್ರಾಮಾಣಿಕವಾಗಿ ಕೊಡ್ತಾ ಬಂದಿದ್ದಾರೆ. ಎಷ್ಟೋ ಬಡಜನರಿಗೆ ಇಲ್ಲಿಂದ ಬೇರೆ ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆದರೆ ಇಲ್ಲಿ ಅಂಥ ಪರಿಸ್ಥಿತಿ ಕ್ರಿಟಿಕಲ್ ಇದ್ದಂಥ ಏನು ಆಪರೇಷನ್ಗಳನ್ನು ಸಹಿತ ಇಲ್ಲಿ ಅವರು ರಿಸ್ಕ್ ತಗೊಂಡು ಮಾಡಿದ್ದಾರೆ. ಎಷ್ಟೋ ಆಪರೇಷನ್ಗಳು ಬಾಂಬೋಲಿಯಲ್ಲಿ ಆಗದೇ ಇದ್ದಂಥದ್ದು, ಮಣಿಪಾಲದಿಂದ ವಾಪಸ್ ಬಂದಂಥದ್ದು, ಕ್ಯಾನ್ಸರ್ ಗಡ್ಡೆ ಇದ್ದಂಥದ್ದು, ಅವೆಲ್ಲವನ್ನೂ ಸಹಿತ ಇಲ್ಲಿ ಇವರು ಆಪರೇಷನ್ ಮಾಡಿದ್ದಾರೆ. ಆಮೇಲೆ ರಾತ್ರಿ ನಿದ್ದೆಗಣ್ಣಲ್ಲಿದ್ದಾಗ ಸಹಿತ ನಾನು ಫೋನ್ ಮಾಡಿದಾಗ ಬಂದು ಆಪರೇಷನ್ ಮಾಡಿದಂಥದ್ದು ಎಷ್ಟೋ ಉದಾಹರಣೆಗಳಿದ್ದಾವೆ. ಜೀವ ಬದುಕದೇ ಇರುವಂಥದ್ದು ಅಂಥವನ್ನು ಸಹಿತ ಅವರು ಬದುಕಿಸಿದ್ದಾರೆ. ಯಾಕಂತ ಹೇಳಿದ್ರೆ ಟೈಮ್ ಇಲ್ಲ, ಬೇರೆ ಕಡೆ ತೊಗೊಂಡು ಹೋಗಂತ ಹೇಳ್ಬೋದು, ಆದರೆ ಹೋದರೆ ಬದುಕೋದಿಲ್ಲ, ಅದು ಅವ್ರಿಗೆ ಗೊತ್ತಿದೆ. ಹಾಗಿರ್ಬೇಕಾದ್ರೆ ರಿಸ್ಕ್ ತೊಗೊಂಡು ಮಾಡಬೇಕು. ಮತ್ತು ಈ ಸ್ವಲ್ಪ ದಿವಸ ಮೊದಲನೇ ಆರೋಪಗಳ ಸುರಿಮಳೆ ಬಂದಿದೆ. ಕೊಲೆಗಾರ ಅಂತೇಳಿ ಆರೋಪ ಹೊತ್ಕೊಳ್ಬೇಕಾಗ್ತದೆ. ಇಂಥವೆಲ್ಲ ಆರೋಪದ ಮಧ್ಯದಲ್ಲೂ ಸಹಿತ ಯಾವ ಡಾಕ್ಟ್ರು ಸಹಿತ ಇಂಥ ಇದಕ್ಕೆ ಎಷ್ಟೋ ಡಾಕ್ಟ್ರು ನಾವು ನೋಡಿದ್ದೇವೆ ನಮ್ಮ ದೇಶದಲ್ಲಿ. ಎಷ್ಟೋ ಡಾಕ್ಟ್ರು ಆರೋಪ ಬಂದ ಕೂಡಲೇ ಪಾಪ ಅವರು ಸುಸೈಡ್ ಮಾಡ್ಕೊಂಡಿದ್ದಾರೆ. ಯಾವ ಡಾಕ್ಟ್ರು ಯಾರಿಗೆ ಏನಾದರೂ ದ್ವೇಷ ಇದ್ದುಕೊಂಡು ಕೊಲೆ ಮಾಡಲಿಕ್ಕಾಗಲಿ ಅಥವಾ ಸಾವಿಗೆ ಯಾರೂ ಬಯಸೋದಿಲ್ಲ. ಯಾವುದೇ ವೈದ್ಯರಾದರೂ ಸಹಿತ ಅವನ ಪ್ರಯತ್ನ ಮುಖಾಂತರ ಬದುಕಿಸಲಿಕ್ಕೆ ನೋಡ್ತಾನೆ ಬಿಟ್ಟರೆ ತನ್ನಲ್ಲಿದ್ದಂಥ ಏನು ಕೌಶಲ್ಯಗಳನ್ನು ಹೊರಹಾಕಿ ಅದನ್ನು ಬದುಕಿಸಲಿಕ್ಕೆ ನೋಡ್ತಾನೆ. ಅದನ್ನು ಬಿಟ್ಟು ಯಾರೂ ವೈರತ್ವ ಸಾಧಿಸಲಿಕ್ಕಾಗಲಿ ಯಾರೂ ವೈರಿಗಳು ಬಂದರೂ ಸಹಿತ ಅವರಿಗೆ ಚಿಕಿತ್ಸೆಯನ್ನು ನೀಡ್ತಾರೆ. ಇವರು ಸಹಿತ ಎಂಥ ಆರೋಪ ಮಾಡಿದವರು ಬಂದಿರೋ ಸಹಿತ ಅವರಿಗೆ ಚಿಕಿತ್ಸೆ ಕೊಟ್ಟು ಕಳಿಸಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ಒಂದು ಸುದೈವ ಅಂತ ನಾನು ಹೇಳಿ ಬಯಸ್ತೇನೆ. ಇವತ್ತು ನಮಗೆ ಸನ್ಮಾನ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ತು. ಈ ಒಂದು ನಿಮಿತ್ತ ಮತ್ತು ನಮ್ಮ ಈ ರಾಜೇಂದ್ರ ಇದ್ದಾರಲ್ಲ, ಅವರ ಧರ್ಮಪತ್ನಿಯ ಆಪರೇಷನ್ ಸಹಿತ ನಿನ್ನೆ ಅವರು ಮಾಡಿದ್ದಾರೆ. ಒಂದು ದೊಡ್ಡ 10 kg ಆಗುವಷ್ಟು ಒಂದು ದೊಡ್ಡ ಗಡ್ಡೆ ಮಾಂಸ ಬೆಳೆದಿತ್ತು. ಅದು ಸಹಿತ ಬೇರೆ ಕಡೆ ಆಗದೇ ಇರುವಂಥ ಪರಿಸ್ಥಿತಿ ಇತ್ತು. ಶುಗರ್ ಇತ್ತು, BP ಇತ್ತು. ಇವೆಲ್ಲವನ್ನು ಮಧ್ಯದಲ್ಲಿ ಸಹಿತ ಅವರು ನಿಭಾಯಿಸಿಕೊಂಡು ಒಂದು ಪೇಷಂಟಿಗೆ ಒಂದು ಸ್ಟೇಬಲ್ ಮಾಡಿ ಒಂದು ಆಪ್ರೇಷನ್ ಏನು ಮಾಡಿದ್ದಾರೆ. ಆಪ್ರೇಷನ್ ಮಾಡಿದ ಕೂಡಲೇ ನಮ್ಗೆ ಅಷ್ಟೇ ಗೊತ್ತಾಗ್ತದೆ ಅದರ ಆಪ್ರೇಷನ್ ಹಿಂದೆ ಎಷ್ಟು ಜನರ ಅದರಲ್ಲಿ ಶ್ರಮ ಇರ್ತದೆ. ಅಲ್ಲಿ ಡಿ ದರ್ಜೆ ನೌಕರ ಇರಬಹುದು. ಸಿರ್ಸಿಯಿಂದ ಪ್ರಾರಂಭವಾದ ಐತಿಹಾಸಿಕ ರಾಷ್ಟ್ರೀಯ ಮಟ್ಟದ ಕ್ರಾಸ್ ಕಂಟ್ರಿ ರ್ಯಾಲಿಗೆ ಶಾಸಕ ಭೀಮಣ್ಣ ಟಿ ನಾಯ್ಕ್ ಮಂಜುಗುಣಿಯಲ್ಲಿ ಚಾಲನೆ ನೀಡಿದರು.
ಮೋಟಾರ್ ಸ್ಪೋರ್ಟ್ಸ್ ಆಯೋಜಿಸಿದ ದಕ್ಷಿಣ ಡೇರ್ ಆವೃತ್ತಿ ಸಿರ್ಸಿ ಮೂಲಕ ಹಾದು ಹೋಗುವ ಮೂಲಕ ಸಿರ್ಸಿ ತಾಲೂಕಿಗೆ ಹೊಸ ಇತಿಹಾಸ ಸೃಷ್ಟಿಸಲು ಕಾರಣವಾಗಿದೆ. ಇದು ರಾಷ್ಟ್ರೀಯ ಮಟ್ಟದ ಕ್ರಾಸ್ ಕಂಟ್ರಿ ರ್ಯಾಲಿಯಾಗಿದ್ದು 2000 ಕಿಲೋಮೀಟರ್ ರ್ಯಾಲಿಯಲ್ಲಿ ಸುಮಾರು 50 ಬೈಕ್ಗಳು ಹಾಗೂ 20 ಕಾರುಗಳು ಭಾಗವಹಿಸಿವೆ. ಭಾರತದಾದ್ಯಂತ ಸ್ಪರ್ಧಿಗಳು ಈ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದಾರೆ. ಶ್ರೀಲಂಕಾದಿಂದ ಅಂತಾರಾಷ್ಟ್ರೀಯ ಪಟುಗಳಿಗೆ ಭಾಗವಹಿಸುವುದು ಈ ರ್ಯಾಲಿಯಲ್ಲಿ ವಿಶೇಷವಾಗಿದೆ. ಬೆಂಗಳೂರಿನಿಂದ ಆರಂಭಗೊಂಡ ರ್ಯಾಲಿ 1ನೇ ದಿನ ಮತ್ತು 2ನೇ ದಿನಕ್ಕೆ ಚಿತ್ರದುರ್ಗ ತಲುಪಿ ಶಿವಮೊಗ್ಗ, ಸಾಗರ ಹಾಗೂ ಸಿದ್ದಾಪುರ ಮೂಲಕ ಜೂನ್ 1ರಂದು ಸಿರ್ಸಿಗೆ ತಲುಪಿತು. ಜೂನ್ 1ರಂದು ಕುಮಟಾ ರಸ್ತೆ ಸಿರ್ಸಿ ಮಂಜುಗುಣಿ ರ್ಯಾಲಿಗಾಗಿ ವೇದಿಕೆಯನ್ನು ಆಯೋಜಿಸಲಾಗಿತ್ತು. ಜೂನ್ 2ರಂದು ಸಾಲ್ಕಣಿ ಸಿರ್ಸಿ ಬಳಿ ರ್ಯಾಲಿ ವೇದಿಕೆಯನ್ನು ಆಯೋಜಿಸಲಾಗಿತ್ತು. ಶುಕ್ರವಾರ ಬೆಳಿಗ್ಗೆ ಮಂಜುಗುಣಿ ಬಳಿ ಏರ್ಪಡಿಸಲಾಗಿದ್ದ ರ್ಯಾಲಿಗೆ ಶಾಸಕ ಭೀಮಣ್ಣ ಟಿ ನಾಯ್ಕ ಚಾಲನೆ ನೀಡಿ ಶುಭ ಹಾರೈಸಿದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ. ನಮಸ್ಕಾರ.